ಹಾಯ್ ಫ್ರೆಂಡ್ಸ್, ಜಗತ್ತಿನ ಶೇಕಡ 20ನಷ್ಟು ಆಮ್ಲಜನಕವನ್ನು ಅಮೆಜಾನ್ ಕಾಡು ನೀಡುತ್ತದೆ. ಆದ್ದರಿಂದ ಅಮೆಜಾನ್ ಕಾಡನ್ನು ಭೂಮಿಯ ಶ್ವಾಸಕೋಶ ಎಂದು ಕರೆಯುತ್ತಾರೆ. ಬಾಳೆಹಣ್ಣು ಸಹ ಒಂದು ಬೆರೆ, ಆದರೆ ಸ್ಟ್ರಾಬೆರಿ ಅಲ್ಲ, ಏಕೆಂದರೆ ವಿಜ್ಞಾನದಲ್ಲಿ ಅದರ ಬೀಜಗಳ ವ್ಯವಸ್ಥೆ ಬೇರೆ. ಮಿಂಚು ಸೂರ್ಯನಿಗಿಂತ 5 ಪಟ್ಟು ಹೆಚ್ಚು ಬಿಸಿ, ಆದ್ದರಿಂದ ಅದು ಒಂದೇ ಕ್ಷಣದಲ್ಲಿ ದೊಡ್ಡ ಹಾನಿ ಮಾಡುತ್ತದೆ. ಸಹಾರಾ ಮರುಭೂಮಿ ಲಕ್ಷಾಂತರ ವರ್ಷಗಳ ಹಿಂದೆ ಹಸಿರು ಕಾಡಾಗಿತ್ತು. ಅದಕ್ಕೆ ಆಧಾರವು ಫಾಸಿಲೈಸ್ಡ್ ಟ್ರೀಸ್ ಸಿಕ್ಕಿವೆ. ಅಂಟಾರ್ಟಿಕಾ ಕೇವಲ ಚಳಿಖಂಡವಲ್ಲ, ಅದು ಮರುಭೂಮಿಯೂ ಆಗಿದೆ, ಏಕೆಂದರೆ ಮಳೆಯೇ ಬೀಳುವುದಿಲ್ಲ. ಆಕ್ಟೋಪಸ್ಗೆ 3 ಹೃದಯಗಳಿವೆ, ಅದರಲ್ಲಿ 2 ಶ್ವಾಸಕೋಶಕ್ಕೆ ರಕ್ತ ಕಳುಹಿಸುತ್ತವೆ. ಫ್ಲೆಮಿಂಗೋ ಹಕ್ಕಿಗಳ ಗುಂಪನ್ನು ಪ್ಲಂಬಾಯಿನ್ಸ್ ಎಂದು ಕರೆಯುತ್ತಾರೆ. ಅವುಗಳ ಗುಲಾಬಿ ಬಣ್ಣವು ವಿಶೇಷ ಕಾರಣವಾಗಿದೆ. ಸ್ಲಾತ್ ಪ್ರಾಣಿ ಡಾಲ್ಫಿನ್ಗಿಂತ ಹೆಚ್ಚು ಹೊತ್ತಿಗೆ ಉಸಿರೆಳೆಯದೇ ಇರಬಹುದು, ಅಂದರೆ 40 ನಿಮಿಷದವರೆಗೂ ಉಸಿರಾಟವನ್ನು ಬಿಗಿ ಹಿಡಿಯುತ್ತವೆ. ಪೆಂಗ್ವಿನ್ ತನ್ನ ಸಂಗಾತಿಯೊಂದಿಗೆ ಕಲ್ಲು ಕೊಟ್ಟು ಪ್ರಪೋಸ್ ಮಾಡುತ್ತದೆ, ಅದು ಗಿಫ್ಟ್ ಸಿಂಬಲ್ ಆಗಿದೆ. ಇರುವೆಗಳು ತಮ್ಮ ದೇಹ ತೂಕಕ್ಕಿಂತ 50 ಪಟ್ಟು ಭಾರ ಎತ್ತಬಹುದು, ಅಂದರೆ ಮನುಷ್ಯನಿಗೆ ಟ್ರಕ್ ಎತ್ತಿದಂತೆ ಇರುತ್ತದೆ. 1 ಟೀ ಸ್ಪೂನ್ ನ್ಯೂಟ್ರಾನ್ ಸ್ಟಾರ್ ಭೂಮಿಯಲ್ಲಿ ಇದ್ದರೆ ಅದರ ತೂಕ ಬಿಲಿಯನ್ ಟನ್ ಆಗಿರುತ್ತದೆ. ಸ್ಯಾಟರ್ನ್ ಗ್ರಹ ನೀರಿನಲ್ಲಿ ತೇಲಬಹುದು, ಏಕೆಂದರೆ ಅದು ಸಂಪೂರ್ಣ ಗ್ಯಾಸ್ನಿಂದ ಕೂಡಿದೆ. ಗುರುಗ್ರಹದ ಬಿರುಗಾಳಿ ಗ್ರೇಟ್ ರೆಡ್ ಸ್ಪಾಟ್ 350 ವರ್ಷಗಳಿಂದ ನಿಲ್ಲದೆ ಬೀಸುತ್ತಿದೆ. ಸೂರ್ಯ ಸೌರಮಂಡಲದ 99.8% ತೂಕವನ್ನು ಹೊಂದಿದೆ. ಬೇರೆ ಗ್ರಹಗಳು ಕೇವಲ 0.2% ತೂಕವನ್ನು ಹೊಂದಿವೆ. ವಿಶ್ವದಲ್ಲಿ ಅಕ್ಕಿ ಕಾಳುಗಳಿಗಿಂತ ಹೆಚ್ಚು ನಕ್ಷತ್ರಗಳು ಬ್ರಹ್ಮಾಂಡದಲ್ಲಿ ಇವೆ. ಮಾನವನ ದೇಹದಲ್ಲಿ 37 ಟ್ರಿಲಿಯನ್ ಸೆಲ್ಲುಗಳಿವೆ. ಪ್ರತಿಯೊಂದು ಸೆಲ್ನ ಕೆಲಸವು ಬೇರೆ ಬೇರೆ ಆಗಿರುತ್ತದೆ. ಮನುಷ್ಯನ ಮೂಗು 1 ಟ್ರಿಲಿಯನ್ ವಾಸನೆಗಳನ್ನು ಗುರುತಿಸಬಲ್ಲದು, ಅದಕ್ಕೆ ಸುಗಂಧದ ಜಗತ್ತು ದೊಡ್ಡದು. ಮನುಷ್ಯನ ಹೃದಯದ ಬಡಿತವು ದಿನಕ್ಕೆ 1 ಲಕ್ಷ ಸಾರಿ ಹೊಡೆಯುತ್ತದೆ. ಶಿಶು ಜನಿಸಿದಾಗ 300 ಎಲುಬು ಇರುತ್ತದೆ, ಆದರೆ ಬೆಳೆಯುತ್ತಾ ಅದು ಜೋಡಾಗಿ 206 ಆಗುತ್ತವೆ. ನಮ್ಮ ಮೂಳೆಯು ತೂಕಕ್ಕೆ ಹೋಲಿಸಿದರೆ ಉಕ್ಕಿಗಿಂತ 5 ಪಟ್ಟು ಬಲಿಷ್ಠ ಆಗಬಹುದು. 3000 ಹಳೆಯ ಜೇನುತುಪ್ಪವನ್ನು ತಿನ್ನಬಹುದು, ಜೇನುತುಪ್ಪ ಕೊಳೆಯುವುದಿಲ್ಲ. ವೊಂಬಾಟ್ ಪ್ರಾಣಿಯ ಮಲವು ಕ್ಯೂಬ್ ಶೇಪ್ನಲ್ಲಿ ಬರುತ್ತದೆ. ವಿಜ್ಞಾನಿಗಳಿಗೂ ಇದು ಇನ್ನೂ ಮಿಸ್ಟರಿ ಆಗಿದೆ. ಬೆಕ್ಕುಗಳಿಗೆ ಮನುಷ್ಯರ ಮೇಲೂ ಅಲರ್ಜಿ ಆಗಬಹುದು, ಒಂದು ರೀತಿ ರಿವರ್ಸ್ ಅಲರ್ಜಿ ಆಗಬಹುದು. ಒಂದು ಜಿಪ್ಪಿ ಅಂದ್ರೆ 1/100 ಸೆಕೆಂಡ್, ಇದು ನೈಜ ಸಮಯದ ಘಟಕ. ಪ್ರಿಂಗಲ್ಸ್ ಕ್ಯಾನ್ ಆವಿಷ್ಕರಿಸಿದವರನ್ನು ಮರಣಾನಂತರ ದೊಡ್ಡದಾದ ಪ್ರಿಂಗಲ್ಸ್ ಕ್ಯಾನ್ ಅನ್ನು ತಯಾರಿಸಿ ಅದರಲ್ಲಿ ಹೂಳಲ್ಪಟ್ಟರು. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.